ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ನಿಮ್ಮ ಸಮಂತ ಮಾಡುವ ಹೃತ್ಪೂರ್ವಕವಾದ ನಮನಗಳು. ಸುಪ್ರೀಂ ಕೋರ್ಟ್ ತೀರ್ಪು ನೋಡಿ ನಮ್ಮ ಸ್ಟ್ರೀಟ್ ಫ್ರೆಂಡ್ಸ್ ಮೇಲೆ ನೀವು ಮಾಡ್ತಿರೋ ಹಾನಿಕಾರ ನೋಡಿ ಮನಸ್ಸಿಗೆ ತುಂಬಾ ಬೇಜಾರಾಯ್ತು ಮೋದಿಜಿ. ಬಿಕಾಸ್ ನೀವು ಕೂಡ ಒಂದು ಅನಿಮಲ್ ಲವರ್, ಹಾಗಾಗಿ ನಾನು ನಿಮ್ಮ ಹೆಸರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಟ್ರೀಟ್ ಡಾಗ್ಸು, ರೇಬೀಸು, ಅದು ಇದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇವಾಗ ಒಂದು ಪ್ರಾಬ್ಲಮ್ ಆದ್ರೆ ಸೊಲ್ಯೂಷನ್ ಏನು? ಇವಾಗ ಸೊಲ್ಯೂಷನ್ ನಾವು ಫಾಲೋ ಮಾಡ್ಬೇಕಾ ಅಥವಾ ಪ್ರಾಬ್ಲಮ್ ಇಂದ ಹೊರಡೋಗ್ಬೇಕಾ? ರಿಯಲ್ ಸೊಲ್ಯೂಷನ್ ಏನೋ? ಮಾಸ್ ಸ್ಟೆರಿಲೈಸೇಷನ್, ವ್ಯಾಕ್ಸಿನೇಷನ್, ಬೆಟರ್ ವೇಸ್ಟ್ ಮ್ಯಾನೇಜ್ಮೆಂಟ್. ಇದು ಮೂರನ್ನ ಬೇಸಿಕ್ ಆಗಿ ಪ್ರತಿ ತಿಂಗಳು ಸರ್ಕಾರ ಕೊಡೋ ಫಂಡ್ಸ್ ನ 100% ಯುಟಿಲೈಸೇಷನ್ ಮಾಡಿದ್ರೆ ಮನುಷ್ಯರು ಮತ್ತೆ ಪ್ರಾಣಿ ಪಕ್ಷಿಗಳು ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ. ಆದ್ರೆ ಸರ್ಕಾರ ಮಾತ್ರ ಉದ್ಧಾರ ಆಗ್ತಿದ್ದಾರೆ. ಪ್ರತಿಯೊಬ್ಬ ಮನುಷ್ಯರಿಂದನೂ ಟ್ಯಾಕ್ಸು, ಗೀಕ್ಸು, ಅದು ಇದು ಅಂತೆಲ್ಲ ತಗೊಂಡು ಎಲ್ಲಾ ತರದಲ್ಲೂ ಅವ್ರು ಮಾತ್ರ ಒಂದು ಒಳ್ಳೆ ಜೀವನ ಶೈಲಿಯನ್ನ ಮಾಡ್ತಿದ್ದಾರೆ. ಕಷ್ಟಪಡ್ತಿದ್ದವ್ರಿಗೆ ಏನು ಉಪಯೋಗ ಇಲ್ಲ. ನಮ್ಮ ಮನುಷ್ಯರಿಗೆ ನೀವು ಬೆಲೆ ಕೊಟ್ಟಿಲ್ಲ ಅಂತ ಅಂದ್ರೆ ನೀವು ನಿಜವಾಗ್ಲೂ ಆ ಮಾತು ಬೆಳೆದಿರೋ ಮೂಕ ಪ್ರಾಣಿ, ಆ ಮೂಕ ವಿಸ್ಮಯ ಜೀವಿಗಳಿಗೆ ನೀವು ನ್ಯಾಯ ದೊರಕಿಸ್ಕೊಡ್ತೀರಾ ಯಾವುದೋ ಒಂದು ಶೆಲ್ಟರಲ್ಲಿ ಹಾಕಿ? ದಯಮಾಡಿ ಇನ್ನೊಂದ್ಸತಿ ಯೋಚನೆ ಮಾಡಿ. ದಯವಿಟ್ಟು ಯಾರು ಈ ರೇಬೀಸ್ ರಿಪೋರ್ಟ್ ಕೊಟ್ಟಿದ್ದು, ಈ ತರ ಈ ಸ್ಟ್ರೀಟ್ ಡಾಗ್ಸ್ ನ ತೆಗೆದ ಸೊಲ್ಯೂಷನ್ ಯಾರು ಈ ತರ ಹೇಳಿದ್ದು? ವಾಟ್ ಈಸ್ ದ ಸೊಲ್ಯೂಷನ್? ಹೌ ಇಸ್ ದ ಸೊಲ್ಯೂಷನ್? ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು ನೀವು. ದಿಸ್ ಇಸ್ ಇಂಡಿಯಾ. ವಿ ಹ್ಯಾವ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ದ ರೈಟ್ ಟು ಹಿಯರ್ ಅಂಡ್ ದ ರೈಟ್ ಟು ನೋ. ಈ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅಟ್ಲೀಸ್ಟ್ ವಿ ಆರ್ ರಿಕ್ವೆಸ್ಟಿಂಗ್ ಟು ಗಿವ್ ಅಸ್ ದ ಫುಲ್ ಅಪ್ಡೇಟೆಡ್ ರಿಪೋರ್ಟ್. ಇಲ್ಲ ಅಂದ್ರೆ ದಯವಿಟ್ಟು ಇದನ್ನ ವಾಪಸ್ ತಗೊಳ್ಳಿ. ಎಲ್ಲರಿಗೂ ಕೂಡ, ಪ್ರತಿಯೊಂದು ಜೀವಿಗೂ ಕೂಡ ಈ ಭೂಮಿಯಲ್ಲಿ ಇರೋ ಹಕ್ಕಿದೆ. ಇಲ್ದಿದ್ರೆ ನಿಜವಾಗ್ಲೂ ಕೋವಿಡ್ ಬಂದು ಹೆಂಗೆ ಮನುಷ್ಯರು ಎಲ್ಲ ಎಷ್ಟೋ ಜನ ಅನ್ಯಾಯವಾಗಿ ತಿರೋಗ್ಬಿಟ್ರು, ಅದಕ್ಕಿಂತ ಅಬ್ಬರವಾಗಿ ನಮ್ಮ ಕಾಲಭೈರವ ಮಾಡೇ ಮಾಡ್ತಾರೆ. ಅನ್ಯಾಯ ಮಾಡಬೇಡಿ. ಮೋದಿಜಿ ನಿಮ್ ಕೈಯಲ್ಲಿದೆ.